ಜೊತೆಗೆ ಸಾಕಷ್ಟು ಅಂದಾಜು ಏನಪ್ಪ ಅಂದ್ರೆ ಹೆಚ್ಚು ಕಡಿಮೆ ಈ ಇದರಲ್ಲೇ ಒಂದು 33 ಲಕ್ಷ ಟನ್ನದಷ್ಟು ಇವರು ಇಲ್ಲಿ ಅಕ್ರಮವಾಗಿ ಏನಪ್ಪ ಅಂತಂದ್ರೆ ಈ ಒಂದು ಉಬಳಾಪುರ ಈ ಗಣಿದ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಾಗ್ತದೆ. ಒಟ್ಟಾರೆಯಾಗಿ 73 ಲಕ್ಷ ಟನ್ ಅಷ್ಟರ ಮಟ್ಟಿಗೆ ಇವರು ಕಬ್ಬಿಣವನ್ನು ಟೋಟಲಾಗಿ ಇವರು ಎತ್ತಿದ್ದು ಈ ರೀತಿ ಹೇಳ್ತಾ ಇದ್ದಾರೆ. ಇನ್ನೂ ಇದಕ್ಕೆ ಹೆಚ್ಚಿದೇನು ಕಡಿಮೆ ಏನಿಲ್ಲ, ಸಾಕಷ್ಟು ಸಾವಿರಾರು ಕೋಟಿ ಅಂತ ಇವತ್ತು ಹೇಳ್ತಾ ಇದ್ದಾರೆ. ಇನ್ನೂ ಎಷ್ಟಾಗ್ತದೆ ಗೊತ್ತಿಲ್ಲ. ಯಾಕಂದರೆ ಇವತ್ತೊಂದು ರಾಜಕೀಯ ಪಕ್ಷ ಕಟ್ಟಿ ಅದನ್ನು KRPP ಅಂತೇಳಿ ನಿಮ್ಗೆ ಗೊತ್ತದೆ, ಈಗಾಗಲೇ ಚುನಾವಣೆಗೆ ನಿಂತಿದ್ದು ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷ ಅಂತೇಳಿ ಅದು ಕಟ್ಟಿ ಅದು ಪ್ರಚಾರ ಮಾಡಿ ಕೊನೆಗೆ ತಮ್ಮದೇ ಅಂತ ಒಂದು ಸೀಟ್ನ ಆಯ್ಕೆ ಮಾಡ್ಕೊಂಬರೋದು ಸಣ್ಣ ವಿಷಯ ಇಲ್ಲ. ಯಾಕಂದ್ರೆ ಒಬ್ಬ MLA ಒಂದು ಸ್ಥಾನಕ್ಕೆ ನಿಂತ ಗೆದ್ದು ಬರೋದು ಅಷ್ಟು ಕಷ್ಟದಾಗ ಇವರೊಂದು ಪಕ್ಷಗಟ್ಟಾಗಿ ದುಡ್ಡು ಹಾಕ್ಕೊಂಡು ಮತ್ತೆ ಅದನ್ನು ಪ್ರಯತ್ನ ಮಾಡ್ತಾರೆ ಸಣ್ಣದಲ್ಲ. ಅಂದ್ರೆ ಯಾವ ಪ್ರಮಾಣದ ಹಣ ಗಳಿಸಿದಾರಪ್ಪ ಅಂತಂದ್ರೆ ಕೌಂಟ್ಲೆಸ್. ಈ ಎಲ್ಲ ನೆಲೆಯಲ್ಲಿ ಇವತ್ತು ಜನಾರ್ದನ ರೆಡ್ಡಿ ಅವ್ರಿಗೆ ಸಿಕ್ಕಂಥ ಶಿಕ್ಷೆ ಭಾಳ ಸಾಣದು ಅಂತ ಮಾತು ಹೇಳ್ಬೋದು. ಕೊನೆಗೂ ಒಬ್ಬ ಅಪರಾಧಿಗೆ ಶಿಕ್ಷೆ ಆಯ್ತಲ್ಲ ಅನ್ನೋದು ಸಮಾಧಾನ ಆದರೂ ಸಹಿತ ಇಷ್ಟ ಸಾಕು. ಇನ್ನೂ ಏನೇನು ಅದನ ಇನ್ನೂ ಅದ ಅವರಲ್ಲೇ. ಈಗ ಒಂದು ಕೇಸಿಂದ ಅದ, ಇವ್ರ ಮೇಲೆ 20 ಕೇಸುಗಳಿದ್ದಾವೆ. ಒಂದಲ್ಲ ಎರಡಲ್ಲ 20 ಕೇಸುಗಳಿದಾವೆ. ಅವೆಲ್ಲವೂ ಆಗೋದ್ರೊಳಗೆ ಇವ್ರ ಏನೇನು ಆಗ್ಬೋದು ಏನಿಲ್ಲ ಅನ್ನೋದು ಅಷ್ಟ ಸತ್ಯದ. ಅದು ಹೊರಗೆ ಬರಬೇಕು. ಜೊತೆಗೆ ಹೀಗೆ ಮಾಡುವವರಿಗೆ ಒಂದು ಭಯನೂ ಹುಟ್ಟಬೇಕು. ಯಾಕಂದ್ರೆ ಈ ಸಂಪತ್ತು ರಾಷ್ಟ್ರ ಸಂಪತ್ತು ದುರುಪಯೋಗ ಮಾಡ್ಕೊಳ್ಳೋರಿಗೆ ಶಿಕ್ಷೆ ಆಗಲೇಬೇಕು ಅಂದಾಗ ಒಂದು ಭಯ ಹುಟ್ಟಲಿಕ್ಕೆ ಸಾಧ್ಯತೆ. ಇಲ್ಲಾಂದ್ರೆ ಇಲ್ಲಿ ಶಿಕ್ಷೆ ಆಗಲಿಲ್ಲಪ್ಪ ಅಂತಂದ್ರೆ ಭಯ ಹುಟ್ಟೋದಿಲ್ಲ. ಇಂಥವ್ರು 100 ಜನ ಜನಾರ್ದನ ರೆಡ್ಡಿ ಹುಟ್ಕೋತ ಹೋಗ್ತಾರೆ. ಇಡೀ ವ್ಯವಸ್ಥೆ ಹಾಳಾಗಿ ಹೋಗ್ತದೆ. ಇಂಥ ಗುಂಡಾಗಳ ಇಂಥ ಜನರಿಗೆ ಸಿಕ್ಕ ಇಡೀ ದೇಶ ಅದು ಇದಕ್ಕೆ ಹೋದ್ರೆ ಎರಡು ಮಾತಿಲ್ಲ. ಈಗಾಗಲೇ ಹೋಗ್ಯದ. ಈಗ ರಾಜಕಾರಣದಲ್ಲಿ ಈ ಒಂದು ಕ್ರಿಮಿನಲೈಸೇಷನ್ ಅದು ಅಪರಾಧೀಕರಣ ಭಾಳಷ್ಟು ಆಗಿದೆ. ಪ್ರತಿಯೊಬ್ಬ ರಾಜಕಾರಣಿ ಮೇಲೆ ಆರೋಪಗಳಿದ್ದಾವೆ. ಇದನ್ನು ಅಲ್ಲಗಳಿಗೆ ಸಾಧ್ಯ ಇಲ್ಲ. ಅದರಲ್ಲೂ ಈ MLAಗಳಾದವ್ರ ಮೇಲೆ MP ಗಳಾದವ್ರ ಮೇಲೆ ಎಲ್ಲರ ಮೇಲೆ ಆರೋಪಗಳಿದ್ದಾವೆ ಇವತ್ತು. ಯಾಕಂದ್ರೆ ಅಪರಾಧ ಒಂದಿಲ್ಲ ಒಂದು ಕೆಲಸವನ್ನು ಅವ್ರು ಮಾಡಿರ್ತಾರೆ ಅನ್ನೋದು ಇವತ್ತು ಎಲ್ಲರಿಗೂ ಸಹಜವಾಗಿ ಅನಿಸುವಂಥ ವಿಷಯ ಆಗಿಬಿಟ್ಟಿದೆ. ಇವತ್ತು ಯಾರನ್ನ ಕೇಳಿದ್ರು ಇಲ್ಲಪ್ಪ ಅವ್ರು ಹಂಗೆ ಪ್ರಾಮಾಣಿಕವಾಗಿ ಒಬ್ಬ ಇವತ್ತು MLA ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನು ಎಲ್ಲರೂ ಒಪ್ಕೊಳ್ಳೋಂಥದ್ದಾಗಿದೆ. ಒಟ್ಟಾರೆಯಾಗಿ ಜನಾರ್ದನ ರೆಡ್ಡಿಗೆ 7 ವರ್ಷ ಶಿಕ್ಷೆ